ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಅನದರ್ ಡೇ ಆಫ್ ವ್ಲಾಗ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಜರ್ನಲಿಂಗ್ನ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಈ ಜರ್ನಲಿಂಗ್ ಮಾಡೋದ್ರಿಂದ ಏನು ಉಪಯೋಗ ಆ್ಯಂಡ್ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಯಾಕೆ ಜರ್ನಲಿಂಗ್ ಮಾಡಬೇಕು ಅಂದರೆ, ನಮ್ಮ ಥಾಟ್ ಪ್ರೋಸೆಸ್ಗಳನ್ನ ರೈಟ್ ಡೌನ್ ಮಾಡುವಂಥದ್ದು. ನಮಗೆ ಒಂದು 1000 ಆಲೋಚನೆಗಳು ಬರುತ್ತೆ, ಆ 1000 ಥಿಂಕಿಂಗ್ಗಳು ಬರುತ್ತೆ. ಸೊ ಆ 1000 ವಿಷಯಗಳಲ್ಲಿ ನಾವು ಯಾವುದನ್ನ ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡ್ತೀವಿ, ಯಾವ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದನ್ನ ಥಾಟ್ ಪ್ರೋಸೆಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆ ಥಾಟ್ನ ಪಿಕ್ ಮಾಡಿ ಆ ಥಾಟ್ನ ಪ್ರೋಸೆಸ್ ಮಾಡೋದೇ ಥಾಟ್ ಪ್ರೋಸೆಸ್. ಸೊ ಈ ಥಾಟ್ ಪ್ರೋಸೆಸ್ ತಲೆಯಲ್ಲೇ ಇದ್ರೆ ಸಾಕಾಗತ್ತಾ? ಅದನ್ನೇ ನೀವು ಕುತ್ಕೊಂಡು ಒಂದು ಕಡೆ ಆ ವಿಷಯದ ಬಗ್ಗೆ ಬರೀತಾ ಹೋದಾಗ ಫೋಕಸ್ ಅನ್ನೋದು ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಫೋಕಸ್ ಅನ್ನೋದು ಇದ್ದಾಗ ಆಬ್ವಿಯಸ್ಲಿ ನಿಮ್ಮ ಎನರ್ಜೀಸ್ ಎಲ್ಲ ಆ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಜರ್ನಲಿಂಗ್ ಹೇಗೆ ಮಾಡೋದು ಅಂತ. ಸೊ ಏನು ಎಷ್ಟೊಂದು ಥಾಟ್ಸ್ ಬಂದಿರುತ್ತೆ. ಸೊ ಒಂದು ದಿನದಲ್ಲಿ ನೀವು ಹ್ಯಾಪಿಯಾಗಿ ಯಾವ ಮೂಮೆಂಟ್ನ ಫೋಕಸ್ ಮಾಡಿದ್ರೆ, ಅಥವಾ ಹ್ಯಾಪಿ ಅಂತ ನಿಮ್ಗೆ ಯಾವ ಮೂಮೆಂಟ್ ಅನ್ನಿಸ್ತು, ಅಥವಾ ಈ ದಿನದ ಪರ್ಪಸ್ ಅನ್ನೋದು ಹೇಗೆ ಸರ್ವ್ ಆಯಿತು ಅನ್ನೋದನ್ನ ಯೋಚನೆ ಮಾಡ್ತಾ ಬರ್ಬೇಕು. ಫಸ್ಟ್ ಡೇ ಇದು ಗೊತ್ತಾಗಲ್ಲ, ಸೆಕೆಂಡ್ ಡೇ ಗೊತ್ತಾಗಲ್ಲ, ಬಟ್ ಆ ಥಾಟ್ ಪ್ರೋಸೆಸ್ಗೆ ಬರ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಯು ಸ್ಟಾರ್ಟೆಡ್ ನೋಟಿಸಿಂಗ್, ಹೌದು ಇತ್ತು ಇವತ್ತಿನ ಮೀನಿಂಗ್ಫುಲ್ ಡೇ ಆಗಿತ್ತು. ಏನೇ ಆಕ್ಷನ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ನೀರು ಕೊಟ್ಟಿರೋದೇ ಆಗಿರ್ಬೋದು, ಅಥವಾ ಒಬ್ಬರಿಗೆ ಸಾಂತ್ವನ ಹೇಳಿರೋದೇ ಆಗಿರ್ಬೋದು, ಅಥವಾ ಸಮಾಧಾನ ಮಾಡಿರೋದೇ ಆಗಿರ್ಬೋದು. ಸೊ ಅಲ್ಲಿ ಬೇಸಿಕಲಿ ನಿಮ್ಮ ಪ್ರೆಸೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಐದರ್ ಯು ವರ್ಚುವಲಿ ಮಾಡಿರ್ಬೋದು, ಅಥವಾ ಹೋಗಿ ಪರ್ಸ್ನಲಿ ಮೀಟ್ ಆಗಿ ಮಾಡಿರ್ಬೋದು. ನೀವು ಏನೋ ಒಂದು ಪರ್ಪಸ್ನ ಸರ್ವ್ ಮಾಡಿರ್ತೀರ, ಅಥವಾ ನೀವು ಯಾರಿಗೋ ಇನ್ನೊಬ್ಬರಿಗೆ ನಿಮ್ಮಿಂದ ಒಂದು ಒಳ್ಳೇದನ್ನೋದು ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ದ ಪರ್ಪಸ್ ಆಫ್ ದಿ ಲೈಫ್. ಸೊ ಈ ರೀತಿ ಯಾವ ವಿಷಯ ಅವತ್ತು ನಡೀತಿದೆ ಅನ್ನೋದು ಯೋಚನೆ ಮಾಡಿ. ಯಾರಿಗೋ ಒಂದು ವಿಷಯನ ಹೇಳ್ಕೊಟ್ಟಿದ್ದಾಗಿರ್ಬೋದು, ಅಥವಾ ನೀವೇ ಯಾವುದೋ ವಿಷಯ ಕಲ್ತಿರೋದೇ ಆಗಿರ್ಬೋದು. ನಿಮಗೆ ಯಾವುದೋ ಒಂದು ಆ ದಿನದಲ್ಲಿ ಆ ಸಂದರ್ಭ ನನಗೆ ಒಂಥರ ತೃಪ್ತಿಯಾಗಿತ್ತು. ಆ ಮೂಮೆಂಟಲ್ಲಿ ನಾನು ಕಂಪ್ಲೀಟಾಗಿ ನಾನು 100% ನಾನು ಅಲ್ಲಿದ್ದೆ, ಆ ಎಫರ್ಟ್ನ ಹಾಕಿದ್ದೆ, ಅಥವಾ ಯಾವುದೋ ಒಂದು ಕೆಲಸ ಕಂಪ್ಲೀಟ್ ಆಗಿರೋದೇ ಆಗಿರ್ಬೋದು. ದಿಸ್ ಆರ್ ಆಲ್ ಥಿಂಗ್ಸ್ ವಿಲ್ ಕಮ್. ಸೊ ಈ ಥಾಟ್ ಪ್ರೋಸೆಸ್ನ ಯು ಸ್ಟಾರ್ಟೆಡ್ ರೈಟಿಂಗ್ ಇಟ್ ಡೌನ್. ಇಲ್ಲ ಅಂದರೆ ಇನ್ನೂ ಒಂದು ಕೆಲಸ ಮಾಡ್ಬೋದು. ಯಾವುದೋ ಒಂದು ವಿಷಯ ನಡೆದಿರುತ್ತೆ, ಆ ವಿಷಯ ಹೇಗೆ ನಡೆದಿರುತ್ತೋ ಅದನ್ನು ಬರೆದು, ನಂತರ ಆ ವಿಷಯ ಹೇಗೆ ನಡಿಬೋದಿತ್ತು, ನಡೆದಿದ್ರೆ ಸರಿ, ಹೇಗೆ ಆಗ್ಬೋದಿತ್ತು, ಪರಿಣಾಮ ಹೇಗೆ ಬೇರೆದಾಗ್ತಿತ್ತು ಅನ್ನೋದನ್ನ ಬರೀತಾ ಹೋದ್ರೂ ಅದು ಕೂಡ ಜರ್ನಲಿಂಗ್ ಆಗ್ತಾ ಹೋಗುತ್ತೆ. ಯಾಕೆ ಈ ಥರ ಅಂದರೆ, ನೆಕ್ಸ್ಟ್ ಅದೇ ಥರ ಯಾವುದಾದ್ರೂ ರಿಪಿಟೇಟಿವ್ ಸಿನಾರಿಯೋ ಅಥವಾ ರಿಪಿಟೇಟಿವ್ ಸೀನ್ ಬಂತು ಅಂದರೆ ಮೈಂಡು ನೀವು ಹೊಸದಾಗಿ ಏನು ಬರ್ತಿರ್ತೀರೋ ಆ ನ್ಯೂರೋ ಪ್ಯಾಟ್ರನ್ಸಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೊ ನಿಮಗೆ ಏನು ಬೇಕು ಅನ್ನೋದನ್ನ ರೈಟ್ ಡೌನ್ ಮಾಡೋ ಅಂಥದ್ದೇ ಜರ್ನಲಿಂಗ್. ಆ್ಯಂಡ್ ಯಾವಾಗ ಜರ್ನಲಿಂಗ್ ಮಾಡಬೇಕು? ಡೇ ಪರ್ಪಸ್ನ ಸರ್ವ್ ಮಾಡ್ತೀನಿ, ಅಥವಾ ನಾನು ಡೇ ಒಂದು ಪರ್ಪಸ್ನ ಸರ್ವ್ ಮಾಡಿ ಅದಕ್ಕೆ ಏನು ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತ ಫೋಕಸ್ ಮಾಡ್ತೀನಿ ಅಂದರೆ, ಯು ಕ್ಯಾನ್ ಡೂ ಇಟ್ ಮಾರ್ನಿಂಗ್. ಇಲ್ಲ ನಾನು ಡೇ ಎಲ್ಲ ಮುಗೀತು, ಇವತ್ತಿನ ದಿನ ಹೇಗಿತ್ತು ಅಂತ ಬರೆಯೋದಕ್ಕೆ ಮಾಡ್ತೀನಿ ಅಂದರೆ, ಯು ಕ್ಯಾನ್ ಡೂ ಇಟ್ ಅಟ್ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್. ಸೊ ಮಾರ್ನಿಂಗ್ ಮಾಡೋದ್ರಿಂದ ಏನೆಲ್ಲ ಗುಡ್ ಹ್ಯಾಬಿಟ್ಸ್ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಮಾರ್ನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಇಂಟೆನ್ಷನ್ಸ್ ಎಲ್ಲ ಆ ಕಡೆ ಫೋಕಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ನಿಮಗೆ ಗೊತ್ತಿಲ್ಲದೆ ಆ ಏರಿಯಾ ಕಡೆ ಫೋಕಸ್ ಮಾಡ್ತಾ ಹೋಗ್ತೀರಾ. ಸೊ ನಾನು ನನ್ನ ಡೇನ ಪರ್ಪಸ್ನ ಸರ್ವ್ ಮಾಡಬೇಕು, ಸೊ 100% ಪ್ರೆಸೆಂಟ್ ಆಗಿರಬೇಕು. ಸೊ 100% ಯಾವುದೇ ಕೆಲಸ ಮಾಡೋದ್ರಲ್ಲಿ ನನ್ನ ಎಫರ್ಟ್ಸ್ನ ಹಾಕಬೇಕು. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನೀವು ರೈಟ್ ಡೌನ್ ಮಾಡಿರ್ತೀರಲ್ವ, ಸೊ ಫೋಕಸ್ ಆ ಕಡೆ ಇರೋದ್ರಿಂದ ನಿಮ್ಮ ಡೇ ಅನ್ನೋದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ನೀವು ನೈಟ್ ಬರ್ತಾಗ ಯಾವ ರೀತಿ ಬರೀತೀರಾ, ಇವತ್ತು ಈ ದಿನ ಈ ಥರ ಆಯಿತು, ಇದೆಲ್ಲ ನಡೀತು, ಆ್ಯಂಡ್ ಈ ಥರ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳಿ ಡೇನ ಎಂಡ್ ಮಾಡ್ತೀರಲ್ವ. ಸೊ ಹಾಗಾಗಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಆಗಿರೋದನ್ನ ಬರೆಯೋದಕ್ಕೂ, ಮುಂದೆ ಹೀಗೆ ಆಗಬೇಕು ಅಂತ ಅನ್ಕೊಳ್ಳೋದಕ್ಕೂ. ಮುಂದೆ ಹೀಗಾಗಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ನಾವು ನೆಕ್ಸ್ಟ್ ಮೂಮೆಂಟ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಆ ಪ್ರೆಸೆಂಟ್ ಮೂಮೆಂಟ್ನ ಮರ್ತೋಗ್ಬಿಟ್ಟು ನೆಕ್ಸ್ಟ್ ಏನಾಗ್ಬೋದು, ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಮೈಂಡ್ ಅನ್ನೋದು ಸಹ ಅದನ್ನೇ
ಯೋಚನೆ ಮಾಡಬೇಕು. ಅದೇ ಹಿಂದೆ ಆಗಿರೋದನ್ನ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ರೆ ಸ್ಟಾಗ್ನೆಂಟ್ ವಾಟರ್ ಥರ ಆಗ್ತೀವಿ. ಸೊ ಯು ಹ್ಯಾವ್ ಟು ಫ್ಲೋ ಅನ್ನೋ ಕಾನ್ಸೆಪ್ಟಲ್ಲಿ ಇದ್ದರೆ, ಸೊ ಬೆಳಗ್ಗೆನೇ ಒಂದು ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳಿ, ಮಾರ್ನಿಂಗ್ ರೊಟೀನ್ಸ್ನ ಫಾಲೋ ಮಾಡಿ. ಎಷ್ಟೋ ಸಲ ನಾನು ಈ ಬ್ಲಾಗ್ಗಳಲ್ಲೇ ಹೇಳ್ತೀನಿ ಮಾರ್ನಿಂಗ್ ರೊಟೀನ್ ಅನ್ನೋದು ಹೇಗಿರಬೇಕು ಅನ್ನೋದು. ಸೊ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆ್ಯಂಡ್ ನಿಮ್ಮ ಜರ್ನಲಿಂಗ್ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ಯು ಟು ಕ್ಲಿಯರ್ ಯುವರ್ ಥಾಟ್ಸ್ ಆ್ಯಂಡ್ ಕ್ಲಾರಿಟಿ ಅನ್ನೋದು ಬರ್ತಾ ಹೋಗುತ್ತೆ, ಫೋಕಸ್ ಅನ್ನೋದು ಬರ್ತಾ ಹೋಗುತ್ತೆ, ಇಂಟೆನ್ಷನ್ಸ್ಗಳು ಸೆಟ್ ಆಗ್ತಾ ಹೋಗುತ್ತೆ, ಗೋಲ್ಸ್ಗಳನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದಿಸ್ ಆರ್ ಆಲ್ ಇಂಟರ್ ರಿಲೇಟೆಡ್. ಯಾಕೆ ಅಂದರೆ ನಮಗೆ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿರೋದ್ರಿಂದ ವಿ ನೀಡ್ ಅ ಕಾನ್ಸ್ಟೆಂಟ್ ಫೋಕಸ್. ಸೊ ಜರ್ನಲಿಂಗಿಗೂ ಸಹ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಯಾವಾಗಲೂ ನಾನು ಹೇಳೋ ಹಾಗೆ ನಾವು ಟೈಮ್ ಜೊತೆ ಅಲೈನ್ ಆಗಿ ನಮ್ಮ ಬಾಡಿನ ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡಿಂದ ವರ್ಕ್ ಮಾಡಿದ್ರೆ ಎನಿಥಿಂಗ್ ಕ್ಯಾನ್ ಬಿ ಅಚೀವಬಲ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ ಟೈಮಿಂಗ್ ಎದ್ದೇಳ್ತಿರೋ ಪರ್ಟಿಕ್ಯುಲರ್ಲಿ ಆ ಟೈಮ್ ಆಗಿದ ತಕ್ಷಣ ಜರ್ನಲಿಂಗಿಗೆ ಅಂತ ಒಂದು ಟೈಮ್ ಕೊಟ್ಟಿದ ತಕ್ಷಣ ಆ ಟೈಮಲ್ಲಿ ಆ ಕೆಲಸನೇ ಮಾಡಬೇಕು ಅನ್ನೋದು ಡಿಸಿಪ್ಲಿನ್ ಆಗಿ ಒಂದು 66 ಡೇಸು ಅಥವಾ 99 ಡೇಸು ಮಿನಿಮಮ್ 21 ಡೇಸಿಂದ 66, 99, 108 ಡೇಸ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರೋದ್ರಿಂದ ಇದು ಹ್ಯಾಬಿಟ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಇದು ಮಾಡಲಿಲ್ಲ ಅಂದರೆ ಒಂದು ಡೇನೇ ಕಂಪ್ಲೀಟ್ ಆಗಿಲ್ಲ ಅನ್ನೋ ಫೀಲಿಂಗ್ ಬರ್ತಾ ಹೋಗುತ್ತೆ. ಸೊ ಆ ಫೀಲಿಂಗ್ ಬರೋವರೆಗೂ ಮಾಡ್ತಾ ಹೋಗಿ, ಆವಾಗ ಅದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಯುವರ್ ಥಾಟ್ಸ್ ಬೆಟರ್. ಯಾಕೆ ಅಂದರೆ ಬೇರೆ ಯಾರೋ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದರಲ್ಲಿ ಒಂದು ಪರಿಪಕ್ವತೆ ಅನ್ನೋದು ಇರುತ್ತೆ. ಆ್ಯಂಡ್ ಯು ವಿಲ್ ಬಿ ಎ ವೆರಿ ಹ್ಯಾಪಿ ಪರ್ಸನ್. ದಟ್ ಈಸ್ ವಾಟ್ ದ ಲೈಫ್ ವಾಂಟ್ಸ್. ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರೋದೇ ತುಂಬಾ ಇಂಪಾರ್ಟೆಂಟು. ನೀವು ಖುಷಿಯಾಗಿದ್ದರೆ ನಿಮ್ಮ ಸರೌಂಡಿಂಗ್ ಅನ್ನೋದು ಖುಷಿಯಾಗಿ ಇರುತ್ತೆ. ಹಾಗಾಗಿ ನಾವು ಖುಷಿಯಾಗಿರೋಣ, ನಮ್ಮ ಸರೌಂಡಿಂಗ್ನ ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಮತ್ತು ಹೊಸ ಟಾಪಿಕ್ನೊಂದಿಗೆ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್.